ನೋಡಿ, ಇದು ವರ್ಗ ಬಹುಪದಕ್ಕೆ ತಿಳ್ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಇದರ ಶೂನ್ಯತೆ ಆಲ್ಫಾ ಬಿಟ್ಟ ಅಂತ ಕೊಟ್ಬಿಡ್ತಾನೆ. ಆಯಿತಾ, ನೀವು ಇವೆರಡನ್ನು ಕಂಡುಹಿಡಿಬೇಕು. ಆಯಿತಾ, ಫಸ್ಟು ಆಲ್ಫಾ ಬೀಟಾ. ಈಗ ಇದನ್ನು ಸುಮ್ಮನೆ ನೋಡಿದ್ರೆ ನೀವು ಭಿನ್ನರಾಶಿ ಸಂಕಲನ ಮಾಡಿದ್ರೆ ಕೆಳಗೆ ನಿಮಗೆ ಛೇದ ಆಲ್ಫಾ ಬೀಟಾ ಬರುತ್ತೆ ಅಲ್ವಾ. ಸೊ ಆಲ್ಫಾ ಬೀಟಾ ಆಲ್ಫಾ ಇಂಟು ಬೀಟಾ ಬರುತ್ತೆ. ಸೊ ಭಿನ್ನರಾಶಿ ಸಂಕಲನ ಕ್ರಮ ಕಂಟಿನ್ಯೂ ಮಾಡ್ತಾ ಹೋದರೆ ಆಲ್ಫಾ ಪ್ಲಸ್ ಬೀಟಾ ಮೇಲ್ಗಡೆ ಬರುತ್ತೆ. ಅಲ್ಲಿಗೆ ಶೂನ್ಯತೆಯ ಮೊತ್ತ ಶೂನ್ಯತೆ ಗುಣಲಬ್ಧ ಆಯಿತು. ಇಲ್ಲೂ ನೋಡಿ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಅಂತಿದೆ. ಸೊ ಎರಡರಲ್ಲೂ ಆಲ್ಫಾ ಬೀಟಾ ಕಾಮನ್ ತೆಗಿಬೋದು. ಆಲ್ಫಾ ಬೀಟಾ ಅಂತಂದರೆ ಆಲ್ಫಾ ಇಂಟು ಬೀಟಾ ಆಯಿತು. ಕಾಮನ್ ತೆಗೆದ್ರೆ ಒಳಗೆ ಆಲ್ಫಾ ಪ್ಲಸ್ ಬೀಟಾ ಉಳ್ಕೊಂತು. ಸೊ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಮ್ಯಾಟ್ರ್ ಆಗುತ್ತೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯೋಕ್ಕೆ ಫಸ್ಟು ಎ ಬೆಲೆ ತೊಗೊತೀರ. ಏನು? ಎಕ್ಸ್ ಸ್ಕ್ವಯರ್ನ ಸಹಗುಣಕ, ಅದು ಯಾವಾಗಲೂ ಎ ಆಗಿರುತ್ತೆ. ಸೊ ಇಲ್ಲಿ 1. ಬಿ ಇಸ್ ಈಕ್ವಲ್ ಟು ಎಕ್ಸ್ನ ಸಹಗುಣಕ, ಎಕ್ಸ್ನ ಸಹಗುಣಕ 3. ಸಿ ಇಸ್ ಈಕ್ವಲ್ ಟು ಯಾವುದೇ ಸಹಗುಣಕ ಇಲ್ಲದೆ ಸ್ಥಿರಾಂಕ ಇರೋದನ್ನ ಸಿ ಅಂತೀವಿ. ಈಗ ಶೂನ್ಯತೆಗಳ ಮೊತ್ತ ಏನಾಗಿರುತ್ತೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ ಅಂದರೆ -3 ಡಿವೈಡೆಡ್ ಬೈ 1 ಅಥವಾ 1. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಗಿರುತ್ತೆ. ಸಿ ಬೈ ಎ ಅಂದರೆ 1/1 ಅಂದರೆ 1. ಸೊ ಆಲ್ಫಾ ಪ್ಲಸ್ ಬೀಟಾ 1 ಆಯಿತು, ಆಲ್ಫಾ ಬೀಟಾ ಕೂಡ 1 ಆಯಿತು. ಈಗ ಮೊದಲೇ ಸಾಲ್ವ್ ಮಾಡೋಣ. ಏನು ಕೊಡ್ತಾನೆ? 1/ಆಲ್ಫಾ ಪ್ಲಸ್ 1/ಬೀಟಾ. ಸೊ ಇದನ್ನು ನೀವು ಸಂಕಲನ ಮಾಡಿದ್ರೆ ಛೇದ ಅವಿಭಾಜ್ಯ ಆಗಿರೋಂಥ ಒಂದಕ್ಕೊಂದು ಗುಣಿಸ್ತೀವಿ. ಅಂದರೆ ಈಗ ಭಿನ್ನರಾಶಿ ಗುಣಿಸ್ಬೇಕಾರೆ ಈಗ ಸಮಥಿಂಗ್ ಡಿವೈಡೆಡ್ ಬೈ 2 ಪ್ಲಸ್ ಸಮಥಿಂಗ್ ಡಿವೈಡೆಡ್ ಬೈ 3 ಅಂದರೆ ಇವೆರಡು ಕ್ಲಾಸಾಗಿ ತೊಗೊಂಡ್ರೆ 3 2 6 ಅಂತ ಮಾಡ್ತೀವಿ ಅವಿಭಾಜ್ಯ ಆದಾಗ. ಸೊ ಈ ಒಂದಕ್ಕೊಂದು ಸಜಾತಿ ಅಲ್ಲ, ಅವಿಭಾಜ್ಯ. ಸೊ ಹಾಗಾಗಿ ನಿಮ್ಗೇನಾಗುತ್ತೆ? ಇದು ಆಲ್ಫಾ ಬೀಟಾ ಆಗುತ್ತೆ ಗುಣಲಬ್ಧ. ಆಯಿತಾ, ಈಗ ಆಲ್ಫಾಯಿಂದ ಇದನ್ನು ಭಾಗಿಸಿದ್ರೆ ಆಲ್ಫಾ ಕ್ಯಾನ್ಸಲ್ ಆಗುತ್ತೆ, ಬೀಟಾ ಉಳ್ಕೊಳ್ಳುತ್ತೆ. ಬೀಟಾ ಇಂಟು 1 ಬೀಟಾ ಪ್ಲಸ್ ಈಗ ಈ ಎರಡನೇ ಭಿನ್ನರಾಶಿ ಛೇದದಿಂದ ಈ ಛೇದ ಹೊಡೆದ್ರೆ ಬೀಟಾ ಕ್ಯಾನ್ಸಲ್ ಆಯ್ತು, ಆಲ್ಫಾ ಉಳ್ಕೊಂತು. ಇದನ್ನು ಅಂಶಕ್ಕೆ ಗುಣಿಸ್ಬೇಕು. ಆಲ್ಫಾ ಇಂಟು 1 ಆಲ್ಫಾ. ಸೊ ನೋಡಿ, ಬೀಟಾ ಪ್ಲಸ್ ಆಲ್ಫಾ ಬೀಟಾ. ಸೊ ಇಲ್ಲಿ ಬೆಲೆ ಆದೇಶ ಮಾಡ್ಬೋದು. ಬೀಟಾ ಪ್ಲಸ್ ಆಲ್ಫಾ ಅಂದರೆ ಬೆಲೆ 1 ಡಿವೈಡೆಡ್ ಬೈ ಆಲ್ಫಾ ಬೀಟಾ ಕೂಡ ಬೆಲೆ 1. ಸೊ ಇದ್ರ ಬೆಲೆ ಏನಾಯಿತು? 1. ನೆಕ್ಸ್ಟ್ ಎರಡನೇದು ಬಿ. ಸೊ ಎರಡನೇ ಏನು ಕೊಡ್ತಾನೆ? ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್. ಸೊ ಇಲ್ಲಿ ನೋಡಿ ಆಲ್ಫಾ ಬೀಟಾ ಎರಡರಲ್ಲೂ ಇದೆ, ಎರಡು ಪದದಲ್ಲಿ. ಸೊ ಆಲ್ಫಾ ಬೀಟಾ ಕಾಮನ್ ತೆಗೆದ್ರೆ ಇಲ್ಲಿ 2 ಆಲ್ಫಾಲ್ಲಿ 1 ಆಲ್ಫಾ ಬಂತು, ಇಲ್ಲಿ ಬೀಟಾ ಬಂತು. ಸೊ ಇನ್ನೊಂದು ಆಲ್ಫಾ ಇಲ್ಲಿ ಉಳ್ಕೊಂಡಿದೆ. ಪ್ಲಸ್ ಇಲ್ಲಿ ಆಲ್ಫಾ ತೆಗೆದಿದ್ದೀವಿ, ಬೀಟಾ ತೆಗೆದಿದ್ದೀವಿ. ಇಲ್ಲಿ 2 ಬೀಟಾ ಇತ್ತು, 1 ಬೀಟಾ ಹೊರಗೆ ತೆಗೆದು ಇನ್ನೊಂದು ಬೀಟಾ ಒಳಗೆ ಉಳ್ಕೊಂತು. ಸೊ ಇಲ್ಲಿ ಆಲ್ಫಾ ಬೀಟಾ ಅಂದರೆ ಗುಣಲಬ್ಧ ಎಷ್ಟು ಬಂತು? ಇಲ್ಲಿ ಆಲ್ಫಾ ಬೀಟಾ 1, ಆಲ್ಫಾ ಪ್ಲಸ್ ಬೀಟಾ ಕೂಡ 1. ಸೊ ಇಲ್ಲಿ ಆಲ್ಫಾ ಬೀಟಾ ಜಾಗದಲ್ಲಿ 1 ಹಾಕ್ತೀರಾ, ಇಂಟು ಆಲ್ಫಾ ಪ್ಲಸ್ ಬೀಟಾ ಕೂಡ 1. ಸೊ ಬ್ರ್ಯಾಕೆಟ್ ಅಂದರೆ ಗುಣಾಕಾರ, 1 1 ಇದು ಆನ್ಸರ್.